ಸ್ನೇಹಿತರೆ ಅಥವಾ ವೀಕ್ಷಕರೇ, ನಮಗೆಲ್ಲರಿಗೂ ಕೂಡ ವಿದ್ಯಾಸಂಸ್ಥೆ ಅನ್ನೋದು ಬಹಳ ಎದೆ ಮೇಲೆ ಹೊತ್ತುತ್ತಿರುವಂಥ ಅಭಿಮಾನ ನಮಗಿದೆ. ತಾಯಿ ನಮಗೆ ಎಷ್ಟು ಇಂಪಾರ್ಟೆಂಟು, ಹಾಗೆ ನಮಗೆ ವಿದ್ಯೆ ಕಲಿಸುವಂತಹ ಗುರು ಕೂಡ ಅಷ್ಟೇ ಇಂಪಾರ್ಟೆಂಟು. ಅದಕ್ಕೆ ಹೇಳೋದು, ತಾಯಿ ಮೊದಲ ಗುರು, ವಿದ್ಯೆ ಕಲಿಸಿದಂತಹ ಗುರುಗಳು ಅಥವಾ ಶಾಲೆ ನಮಗೆ ಎರಡನೇ ಗುರು ಅಂತ. ಸೊ ನಾನೊಂದು ಕಾಲೇಜಿಗೆ ಬಂದಿದ್ದೀನಿ, ನಿಮಗೆಲ್ಲ ಕಾಣಬಹುದು. ಶ್ರೀ ದುರ್ಗಾ ಪರಮೇಶ್ವರಿ ಪದವಿ ಪೂರ್ವ ಕಾಲೇಜ್ ಮಂದರತಿ ದುರ್ಗಾ ಪರಮೇಶ್ವರಿ ಕಾಲೇಜ್ ಅಂದ ತಕ್ಷಣ ಅದೆಷ್ಟೋ ನೆನಪುಗಳು, ಆ ಸಿಹಿ ನೆನಪುಗಳು, ಕಹಿ ನೆನಪುಗಳು. ಇಲ್ಲಿ ಓದಿದಂಥ ಅನೇಕ ವಿದ್ಯಾರ್ಥಿಗಳು ದೊಡ್ಡ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಈ ಕಾಲೇಜು ಮಂದರತಿ ದೇವಸ್ಥಾನಕ್ಕೆ ಒಂದು ಕನೆಕ್ಷನ್ ಇದೆ, ಒಂದು ಸಂಬಂಧ ಇದೆ. ಅಂದರೆ ದೇವಸ್ಥಾನದ ಒಂದು ಕಾಲೇಜ್, ಉಚಿತವಾಗಿ ನಡೆಯುವಂತಹ ಕಾಲೇಜ್, ಯಾವುದೇ ರೀತಿಯ ಫೀಸ್ಗಳನ್ನು ತೆಗೆದೆ ಉಚಿತವಾಗಿ ಅದ್ಭುತವಾದಂತಹ ಶಿಕ್ಷಣವನ್ನು ಕೊಡುವಂಥ ಒಂದು ಕಾಲೇಜ್ ಇದ್ದರೆ ಅದು ಮಾದರಿ ಕಾಲೇಜ್ ಇದ್ದರೆ ಈ ದುರ್ಗಾ ಪರಮೇಶ್ವರಿ ಟೆಂಪಲ್ ಮಂದರತಿ ಪದವಿ ಪೂರ್ವ ಕಾಲೇಜ್. ಪಕ್ಕದಲ್ಲಿ ಪ್ರೌಢಶಾಲೆ ಕೂಡ ಇದೆ. ಈ ಕಾಲೇಜಿನಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ, ಹಾಗೆ ಇಲ್ಲಿನ ಸ್ಟಾಪ್, ಇಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಎಲ್ಲರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಇವತ್ತು. ಹಾಗೆ ಹಳೆ ವಿದ್ಯಾರ್ಥಿಗಳು ಯಾರಾದರೂ ನೀವು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ, ನಿಮ್ಮ ನೆನಪಿನ ಬುತ್ತಿಯಲ್ಲಿ, ಅಂದರೆ ಈ ಕಾಲೇಜಿನ ಬಗ್ಗೆ ನಿಮಗಿರುವಂಥ ನೆನಪುಗಳನ್ನು ಒಂದಷ್ಟು ನಮ್ಮ ಜೊತೆ ನೀವು ವ್ಯಕ್ತಪಡಿಸ್ಕೊಳ್ಬೇಕು. ಹಾಗೆ ಮಂದರತಿ ಕಾಲೇಜಿನ ಪ್ರತಿಯೊಂದು ಹಂತದಲ್ಲೂ ಕೂಡ ಅದರ ಅಭಿವೃದ್ಧಿಗೆ ಶ್ರಮಿಸಿದಂತಹ ಆಡಳಿತ ಮಂಡಳಿ ಹಾಗೆ ಎಲ್ಲ ಶಿಕ್ಷಕರಿಗೆ ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ಧನ್ಯವಾದವನ್ನು ಹೇಳ್ತಾ ಕಾಲೇಜಿನ ಒಳಗಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬಹಳಷ್ಟು ಜನ ಇದೇ ವಿದ್ಯಾಸಂಸ್ಥೆಯಲ್ಲಿ ಓದಿ ಅನೇಕ ಹುದ್ದೆಗಳಲ್ಲಿದ್ದಾರೆ. ಸೊ ಸಾಕಷ್ಟು ಜನರಿಗೆ ಇದೇ ದೇವಸ್ಥಾನ ಅಂದರೂ ಕೂಡ ತಪ್ಪಾಗಲ್ಲ. ನಾನು ಈ ಶಾಲೆಯ ಒಂದು ಕ್ಲಾಸ್ ರೂಮಿಗೆ ಹೋಗ್ತೀನಿ, ಸ್ಟೂಡೆಂಟ್ನ ಜೊತೆ ಒಂದಿಷ್ಟು ವಿಚಾರಗಳನ್ನ ಮಾತಾಡ್ತೀನಿ. ಈ ವಿದ್ಯಾಸಂಸ್ಥೆ ಅವರಿಗೆ ಹೇಗೆ ಬದುಕು ಕಟ್ಟಿಕೊಟ್ಟಿದೆ, ಈ ವಿದ್ಯಾಸಂಸ್ಥೆ ಬಹುಮುಖ್ಯ ಪಾತ್ರ ವಹಿಸಿದೆ ಅನ್ನೋದನ್ನು ನಾನು ಅವ್ರ ಹತ್ರನೇ ಮಾತಾಡ್ತೀನಿ. ಸೊ ವಿದ್ಯಾಸಂಸ್ಥೆ ಒಳಗಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಗುಡ್ ಆಫ್ಟರ್ನೂನ್. ಸೌಂಡ್ ಸಾಕಾಗ್ತಿಲ್ಲ. ಗುಡ್ ಆಫ್ಟರ್ನೂನ್. ವಾವ್, ವೆರಿ ಬ್ಯೂಟಿಫುಲ್. ಸೊ ನನ್ನ ಹೆಸರು ನವೀನ್ ಶೆಟ್ಟಿ ಆಲ್ತಾರ್ ಅಂತ ಹೇಳಿ. ನಾನು ಬೇಸಿಕಲಿ ಒಬ್ಬ ನಿರೂಪಕ, ಹಾಗೆ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಾರ್ಮಲಿ ತುಂಬ ಜನರಿಗೆ ಈ ಒಂದು ವಿದ್ಯಾಸಂಸ್ಥೆ ನಿಮಗೆಲ್ಲ ಗೊತ್ತಿರ್ಬೋದು, ತುಂಬ ಜನರಿಗೆ ಬದುಕನ್ನು ಕಟ್ಟಿಕೊಟ್ಟಿದೆ. ಸೊ ನೀವು ಆರಂಭದ ದಿನಗಳಲ್ಲಿ ಈಗ ಏನು ಕಲಿತಾ ಇದ್ದೀರಿ, ಮುಂದಿನ 4-5 ವರ್ಷದಲ್ಲಿ ನೀವು ಒಂದು ಯಾವುದೇ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಥವಾ ಬಿಗ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ನಿಮ್ಮ ಕಾಲ ಮೇಲೆ ನೀವು ನಿಲ್ಲುವಂಥ ಒಂದು ಗುರಿ ತಲುಪಿಸ್ಕೋಸ್ಕರನೇ ಇಂತಹ ವಿದ್ಯಾಸಂಸ್ಥೆಗೆ ನೀವು ಬಂದಿದ್ದೀರಿ. ಹಾಗೆ ದುರ್ಗಾ ಪರಮೇಶ್ವರಿಯ ಒಂದು ಹಾರೈಕೆ ನಿಮ್ಮೆಲ್ಲರ ಮೇಲೆ ಇದೆ ಅಂತ ನಾನು ಅನ್ಕೋತೀನಿ. ನಾನು ಗ್ರಾಮೀಣ ಪ್ರದೇಶದಿಂದ ಬರುತ್ತಿರೋದ್ರಿಂದ ನನಗೆ ಈ ಕಾಲೇಜ್ ತುಂಬಾ ಅನುಕೂಲವಾಗುತ್ತಿದೆ. ಕಮ್ಮಿ ಫೀಸಲ್ಲಿ ಜಾಸ್ತಿ ಓದ್ಬೋದು ಅಂತ. ಅಂದ್ರೆ ಬೇರೆ ಕಾಲೇಜಲ್ಲೆಲ್ಲ ಆದ್ರೆ ಜಾಸ್ತಿ ಫೀಸ್ ತಗೊಂಡು ಜಾಸ್ತಿ ಎಂಟರ್ಟೈನ್ಮೆಂಟ್ಸ್ ಎಲ್ಲ ಇರುತ್ತೆ, ಆದ್ರೆ ಇಲ್ಲಿ ಎಂಟರ್ಟೈನ್ಮೆಂಟ್ಸ್ಗೆ ಒತ್ತು ನೀಡಿಯೂ ಕೂಡ ಜಾಸ್ತಿ ಓದೋದ್ರ ಬಗ್ಗೆ ಜಾಸ್ತಿ ಒತ್ತು ನೀಡ್ತಾರೆ ಅಂತಾನೆ ಹೇಳ್ಬೋದು. ಶಾಲೆ ಸುತ್ತಮುತ್ತಲಿನ ಪರಿಸರವು ಉತ್ತಮವಾಗಿದೆ. ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ಮಧ್ಯಾಹ್ನದ ದೇವಸ್ಥಾನದ ವತಿಯಿಂದ ಬಿಸಿಯೂಟದ ವ್ಯವಸ್ಥೆ ಇರುತ್ತದೆ. ಟೀಚರ್ಸ್ ಎಲ್ಲರೂ ತುಂಬ ಪ್ರೋತ್ಸಾಹ ನೀಡ್ತಾರೆ ವಿದ್ಯಾರ್ಥಿಗಳಿಗೆ. ಎಲ್ಲ ಆಕ್ಟಿವಿಟೀಸ್ಗಳಲ್ಲೂ, ಸ್ಪೋರ್ಟ್ಸ್ ಡೇಯಲ್ಲೂ ಅಥವಾ ಏನು ಕಾಲೇಜ್ ಡೇ ಏನೇ ಆಗಲಿ, ಸರ್ಸ್ ಟೀಚರ್ಸ್ ಎಲ್ಲ ನಮ್ಮ ಜೊತೆ ಫ್ರೆಂಡ್ಸ್ ಆಗೇ ಇರ್ತಾರೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಖಾಂತರ 2000 ಜುಲೈಯಲ್ಲಿ ಪ್ರಾರಂಭಗೊಂಡಿತು. ಪ್ರಾರಂಭದಲ್ಲಿ ಕೇವಲ 85 ವಿದ್ಯಾರ್ಥಿಗಳು ತರಗತಿಗಳಿಗೆ ಸೇರಿದರು ಪ್ರಥಮ PUCಗೆ. ವರ್ಷವೂ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಾ ಬಂದು ಪ್ರಸ್ತುತ 546 ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಪಡೆಯುತ್ತಿದ್ದಾರೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ನಿರ್ಮಿಸಲ್ಪಟ್ಟಂಥ ವಿದ್ಯಾಸಂಸ್ಥೆ ಹಳ್ಳಿಯ ಜನರಿಗೆ ಉನ್ನತ ಶಿಕ್ಷಣವನ್ನು ಕೊಡುವ ಉದ್ದೇಶದಿಂದ ಸರ್ಕಾರಿ ಫೀಸ್ ಮುಖಾಂತರ ಎಷ್ಟು ಫೀಸ್ ಇದೆ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ದೇವಸ್ಥಾನದ ವತಿಯಿಂದ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಸೊ ಪ್ರಥಮ PUCಯಲ್ಲಿ 5 ವಿಭಾಗ, ದ್ವಿತೀಯ PUCಯಲ್ಲಿ 5 ವಿಭಾಗ, ಒಟ್ಟು 10 ತರಗತಿಗಳಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ. ಉತ್ತಮವಾದ ಗ್ರಂಥಾಲಯ ಇದೆ, ಅದಲ್ಲದೆ ಲ್ಯಾಬೊರೇಟರಿಗಳಿದೆ. ಜೀವಶಾಸ್ತ್ರಕ್ಕೆ ಮತ್ತು ರಸಾಯನಶಾಸ್ತ್ರಕ್ಕೆ ಹಾಗೂ ಭೌತಶಾಸ್ತ್ರಕ್ಕೆ ಉತ್ತಮವಾದ ಪ್ರಯೋಗಾಲಯ ಇದೆ. 7 ಜನ ಉಪನ್ಯಾಸಕರಿಂದ ಪ್ರಾರಂಭಗೊಂಡಂಥ ವಿದ್ಯಾಸಂಸ್ಥೆ ಪ್ರಸ್ತುತ 23 ಜನ ಉಪನ್ಯಾಸಕರು ಹಾಗೂ 4 ಜನ ಉಪನ್ಯಾಸಕೇತರರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಷ್ಟೊಂದು ವಿದ್ಯಾರ್ಥಿಗಳಿಗೆ
ಉತ್ತಮ ಮೌಲ್ಯಯುತವಾದ ಶಿಕ್ಷಣವನ್ನು ಈ ವಿದ್ಯಾಸಂಸ್ಥೆಯಿಂದ ನೀಡ್ತಾ ಇದ್ದೇವೆ. ಕಳೆದ 23 ವರ್ಷಗಳಿಂದ ದೇವಸ್ಥಾನದ ಅನುದಾನದೊಂದಿಗೆ ನಮ್ಮ ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳಿಗೆ ದೇವಳದ ವತಿಯಿಂದ ಎಲ್ಲ ರೀತಿಯ ಸಹಕಾರ ಸಹಾಯ ಸಿಗುತ್ತಾ ಇದೆ. ನಮ್ಮ ಕಾಲೇಜಿನಲ್ಲಿ ಇರುವಂಥ ಒಂದು ಸೀಮಿತವಾದಂಥ ವ್ಯವಸ್ಥೆಯ ಒಳಗಡೆ ಪರಿಸರದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಮೌಲಿಕವಾದಂಥ ಶಿಕ್ಷಣ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿಕೊಂಡಿದ್ದೇವೆ. ಪಾಠದ ಜೊತೆಗೆ ಆಟಕ್ಕೂ ಕೂಡ ನಾವಿಲ್ಲಿ ವಿಶೇಷವಾದಂಥ ಒಂದು ಅವಕಾಶವನ್ನು ವಿದ್ಯಾರ್ಥಿಗಳಿಗೆ ಕಲ್ಪಿಸಿಕೊಟ್ಟಿದ್ದೇವೆ. ನಮ್ಮ ಸಂಸ್ಥೆಯನ್ನು ಪ್ರತಿನಿಧಿಸಿದಂಥ ವಿದ್ಯಾರ್ಥಿಗಳು ತಾಲೂಕು, ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಕ್ರೀಡಾ ಪ್ರತಿಭೆಯನ್ನು ಮೆರೆದಿದ್ದಾರೆ ಅನ್ನೋದಕ್ಕೆ ನಮಗೆ ಖಂಡಿತವಾಗಿ ಹೆಮ್ಮೆ ಆಗ್ತಾ ಇದೆ. ವೀಕ್ಷಕ, ನಾನು ಆವಾಗಲೇ ಹೇಳಿದ ಹಾಗೆ ಯಾವುದೇ ಒಂದು ವಿದ್ಯಾಸಂಸ್ಥೆ ಅದು ಸ್ಟೂಡೆಂಟಿಗೆ ಫೇವರ್ ಇದ್ದಾಗ ಆ ವಿದ್ಯಾರ್ಥಿಗಳ ಬೆಳವಣಿಗೆ ಬಹಳ ದೊಡ್ಡ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಈ ಒಂದು ದುರ್ಗಾಪರಮೇಶ್ವರಿ ಶಾಲೆಯ ಆರಂಭ ಹೇಗೆ ಬೆಳೆದು ಬಂತು ಅನ್ನೋದನ್ನು ಪ್ರಿನ್ಸಿಪಾಲರು ಬಹಳ ಉತ್ತಮವಾಗಿ ಹೇಳಿದರು. ಐ ಥಿಂಕ್ ಇಲ್ಲಿ ಕಲಿತಂತಹ ಅದೆಷ್ಟೋ ವಿದ್ಯಾರ್ಥಿಗಳು ಅವರ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಹಾಗೆ ಶಾಲೆಯತ್ತ ಅವರು ಗಮನ ಹರಿಸ್ತಾರೆ. ಮುಂದಿನ ದಿನಗಳಲ್ಲಿ ಈ ಶಾಲೆ ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಇಲ್ಲಿ ಓದಿದಂಥ ಎಲ್ಲ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ತಾಯಿ ದುರ್ಗಾಪರಮೇಶ್ವರಿ ಒದಗಿಸಿಕೊಡಲಿ ಅಂತ ಹೇಳ್ತಾ, ಸೊ ಇದು ಈ ಕಾಲೇಜಿನ ಬಗ್ಗೆ ನಾವು ನಿಮಗೆ ತೋರಿಸುವಂಥ ವಿಚಾರಗಳು. ಇಷ್ಟೇ ಅಲ್ಲದೆ ಈ ಕಾಲೇಜಿನಲ್ಲಿ ಒಂದು ಸ್ಪೆಷಲ್ ಆದ ಲೈಬ್ರರಿಗಳಿದೆ. ಹಾಗೆ ಇಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಿದೆ. ಹಾಗೆ ವಿದ್ಯಾರ್ಥಿಗಳು ಹೇಳ್ತಿದ್ರು, ಉಚಿತವಾದಂತಹ ಒಂದು ಶಿಕ್ಷಣ, ಉತ್ತಮವಾದಂತಹ ಒಂದು ಶಿಕ್ಷಣ, ಹಾಗೆ ಉತ್ತಮವಾದಂಥ ಊಟ ಮಂದಿರ ದುರ್ಗಾಪರಮೇಶ್ವರಿಯಲ್ಲಿ ನಮಗೆ ಸಿಗುತ್ತೆ. ಮನೆಯಿಂದ ಬುತ್ತಿ ಅದೋ ಇದೋ ಇನ್ನೊಂದು ತರೋದು ಬೇಡ ಅನ್ನೋದು. ಇಂತಹ ವ್ಯವಸ್ಥಿತವಾದಂತಹ ಕಾಲೇಜಿಗೆ ನಾವು ಭೇಟಿ ನೀಡಿದ್ದಕ್ಕೆ ನಮಗೆ ಬಹಳ ಖುಷಿ ಇದೆ. ದರ್ಪಣ ಮುಖಾಂತರ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಬಗ್ಗೆ ನೀವು ಒಂದು ಹಾರೈಕೆಯನ್ನು ಮಾಡಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿದ್ಯಾರ್ಥಿಗಳನ್ನು ಕೂಡ ಇಂತಹ ಶಾಲೆಗಳಿಗೆ ಬರುವ ಹಾಗೆ, ಇಂತಹ ಕಾಲೇಜ್ಗಳಿಗೆ ಬರುವ ಹಾಗೆ ಪ್ರೋತ್ಸಾಹವನ್ನು ನೀವು ನೀಡಬೇಕು. ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್. ಈ ದುರ್ಗಾಪರಮೇಶ್ವರಿ ಟೆಂಪಲಿನ ಈ ಶಾಲೆಗೊಂದು ಜೋರಾದ ಚಪ್ಪಾಳೆ.